ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಂದರೆ ಮಸಾಲೆ ಮೀನು ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಮುತ್ತಮ್ಮ ಕಾಣೋ ಚಾನಲ್ಗೆ ಒಂದು ಲೈಕ್ ಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ಅದಕ್ಕೆ ಏನೇನು ಬೇಕು ಅಂತ. ಈಗ ನಾನು ಮೊದಲಿಗೆ 1 kg ರಘು ಮೀನು ತಂದಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ತಲೆ ಸಮೇತ ಒಡ್ಸ್ಕೊಂಬಂದಿದ್ದೀನಿ. ನಾನು ಬರೀ ಫ್ರೈ ಮಾಡ್ತಾಯಿದ್ದೀನಿ ಇವತ್ತು, ಸಾರು ಮಾಡ್ತಾಯಿಲ್ಲ. ಅದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೀಟಾಗಿ ಮೊದಲಿಗೆ ವಾಶ್ ಮಾಡ್ಕೋಬೇಕು. ನೋಡಿ, ಅದ್ರ ಒಳಗಡೆ ರೆಡ್ ಹೊಟ್ಟೆ ಒಳಗಡೆಲ್ಲ ಇರುತ್ತೆ, ಅದೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಅದನ್ನು ತಲೆ ಒಳಗಡೆನೂ ಅಷ್ಟೇ ಅಲ್ಲೆಲ್ಲ ಇರುತ್ತೆ, ಅದನ್ನು ನೀಟಾಗಿ ತೊಳೆದು ವಾಶ್ ಮಾಡ್ಕೊಬೇಕು. ನೋಡಿ, ಎಷ್ಟು ನೀಟಾಗಿ 3 ಸಲ ವಾಶ್ ಮಾಡಿದ್ದಕ್ಕೆ ಈ ಥರ ಆಗಿದೆ. ಈಗ ಅದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು 2 ಸ್ಪೂನಷ್ಟು ರಾಗಿ ಹಸಿಟ್ಟು ಸೇರಿಸ್ತಾ ಇದ್ದೀನಿ. ರಾಗಿ ಹಸಿಟ್ಟು ಅರಿಶಿನ ಏನಕ್ಕೆ ಸೇರಿಸ್ತೀನಿ, ಇನ್ನೊಂದು ಚೂರು ಏನಾದ್ರು ಅದರೊಳಗೆ ಕೌಚ್ ಅನ್ನೋದಿದ್ದರೆ ಎಲ್ಲ ಹೋಗ್ಬಿಡ್ತದೆ. ಈ ಥರ ನೀವು ಕಲಿಸ್ಬಿಟ್ಟು ರಾಗಿ ಹಸಿಟ್ಟು ಅರಿಶಿನ ಅದಕ್ಕೊಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಒಂದು 4 ರಿಂದ 5 ನಿಮಿಷ ಬಿಟ್ಬಿಡಿ. ಬಿಟ್ಮೇಲೆ ನಂತರ ತೆಗೆದು ಮತ್ತೆ 2 ಸಲ ತೊಳ್ಕೊಬೇಕಾಗುತ್ತೆ. ಆವಾಗ ಒಂದು ಸ್ವಲ್ಪನೂ ಸ್ಮೆಲ್ ಇರೋಲ್ಲ. ನೋಡಿ, ಅದೆಲ್ಲ ಸ್ಮೆಲ್ ಇರೋ ನೀರೇ, ಅದೆಲ್ಲನೂ ನೀಟಾಗಿ ವಾಶ್ ಮಾಡಿ 2 ಸಲ ತೊಗೋಬೇಕಾಗುತ್ತೆ. ಇವಾಗ ನೋಡಿ, ನಾನು 2 ಸಲ ವಾಶ್ ಮಾಡಿ ತೆಗೆದು ಸಪ್ರೇಟಾಗಿ ಇಟ್ಕೊಂಡು, ಈಗ ನಾನು ಮಸಾಲೆ ಏನು ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು 1/4 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಸಣ್ಣದು 2 ಚಕ್ಕೆ, 2 ಲವಂಗ ಹಾಕ್ಕೊತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಮತ್ತು ಶುಂಠಿ ಬಂದು ಅರ್ಧ ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಅಷ್ಟು ಬಂದುಬಿಟ್ಟು 4 ತೊಗೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಚೂರು ಪುದೀನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಹುಣಸೆಹಣ್ಣು ರಸ ಬಂದುಬಿಟ್ಟು ನಾನು ಮೊದಲಿಗೆ ನೆನೆಸ್ಬಿಟ್ಟು ಚೆನ್ನಾಗಿ ರಸ ತೆಗೆದು ಇಟ್ಕೊಂಡಿದ್ದು 4 ಸ್ಪೂನು. ಕಡಲೆ ಹಸಿಟ್ಟು ಒಂದು 2 ಸ್ಪೂನು, 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡು ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಸೇರಿಸ್ಕೊಂಡು ಈಗ ಕೊತ್ತಂಬರಿ, ಆ ಮಸಾಲೆ ಏನು ಇಟ್ಕೊಂಡಿದ್ದೋ ಸ್ವಲ್ಪನೇ ಮಸಾಲೆ, ಜಾಸ್ತಿ ಏನು ಬೇಕಲ್ಲ. ನೋಡಿ, ಇಷ್ಟು ಹಾಕ್ಕೊಟ್ರೆ 1 kgಗೆ ಇಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ 1 kg ಹಾಕ್ಕೊಂಡು ಹುಣಸೆಹಣ್ಣು ರಸನೂ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇನ್ನೂ ಬೇಕಾದರೆ ನೀವು ಒಂದು 2 ಸ್ಪೂನ್ ನೀರು ಸೇರಿಸ್ಕೋಬೋದು, ಯಾಕಂದ್ರೆ ನಾವು ಕಡಲೆ ಹಸಿಟ್ಟು ಹಾಕಿ ಮಿಕ್ಸ್ ಮಾಡೋದ್ರಿಂದ ಅದು ಗಟ್ಟಿ ಆಗುತ್ತೆ. ಈಗ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡ್ರೆ ಅದು ಚೆನ್ನಾಗಿ ಮೀನಿಗೆ ಹಿಡಿಯೋದು, ತರಕಾರಿ ಇರಬಾರ್ದು. ಈಗ ನಾನು 1 ಸ್ಪೂನ್ ಎಣ್ಣೆ ಕೈಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ಕೈಗೆ ಎಣ್ಣೆ ಅಪ್ಲೈ ಮಾಡ್ಕೊತಾ ಇರೋದು, ನಾವು ಈ ಮಸಾಲೆ ಎಲ್ಲ ನಾವು ಮಿಕ್ಸ್ ಮಾಡ್ತಿರಲ್ಲ ಕೈಯಲ್ಲಿ, ಕೈ ಉರಿ ಬರುತ್ತೆ. ಈಗ ನೋಡಿ, ಮೊದಲಿಗೆ ನಾನು ಕಡಲೆ ಹಸಿಟ್ಟಾಗಲಿ ಅಕ್ಕಿ ಹಸಿಟ್ಟು ಮತ್ತು ಎಲ್ಲ ಹಾಕ್ಕೊಂಡು ಅದಕ್ಕೆ ನಾನು ಮಸಾಲೆನೂ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಎಲ್ಲ ಸೇರಿಸ್ಕೊಂಡು ಹುಣಸೆಹಣ್ಣು ರಸ ಎಷ್ಟಿತ್ತು ಅಷ್ಟಕ್ಕೆ ನೋಡಿ, ಅದು ಪೇಸ್ಟ್ ಮಾಡ್ಕೊಂಡಿರೋದನ್ನು, ನೀರು ಹಾಕಿಲ್ಲ. ಈಗ ನಾನು ಅದಕ್ಕೆ ತೇಜು ಮಸಾಲೆ ಬಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ತೇಜು ಮಸಾಲೆ ಅಂದರೆ ಫ್ರೈದು ಪೌಡ್ರು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟೇ ಸಾಕು, ನೀರು ಏನೂ ಹಾಕಿಲ್ಲ ನಾನು, ಹುಣಸೆಹಣ್ಣು ರಸ ಹಾಕಿದ್ದೀನಿ ಅಷ್ಟೇ. ಅಷ್ಟರಲ್ಲೇ ಇಷ್ಟು ನೀರಾಗಿದೆ ನೋಡಿ. ಈಗ ಮೀನು ತೊಗೊಂಡು ಪೂರ್ತಿ ಮೀನಿಗೆಲ್ಲ ಅಪ್ಲೈ ಮಾಡ್ಕೊಂಡು ಬೇರೆ ಒಂದು ಬಟ್ಲಿಗೆ ಇಟ್ಕೊತಾ ಇದ್ದೀನಿ, ಒಂದು ಪಾತ್ರೆಗೆ, ಸಣ್ಣ ಪಾತ್ರೆಗೆ. ಈ ಥರ ನೋಡಿ, ತಲೆಗೂ ಒಳಗಡೆ ಎಲ್ಲ ಪೂರ್ತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ತಲೆನೂ ಫ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಎಲ್ಲ ಅಪ್ಲೈ ಮಾಡಿ ಇಟ್ಟಿದ್ದೀನಿ. ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಅದನ್ನು ಒಂದು 1/2 ಅವರಿಂದ 1 ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಈಗ ತವ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಈಗ 1/2 ಅವರ್ ಆದಮೇಲೆ ತೆಗ್ದಿದ್ದೀನಿ ಮೀನನ್ನ. ಈಗ ನಾನು ಒಂದು ಚೂರು ಎಣ್ಣೆ ಹಾಕ್ಕೊಂಡು ತವ ಬಿಸಿ ಆದಮೇಲೆ ಇವಾಗ ನಾನು ಮೀನನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಸೇರಿಸ್ಕೊಳ್ಳಿ. ಒಂದು 3-4 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಟೇಸ್ಟು. ಈ ಥರ ಮಾಡಿಕೊಂಡ್ರೆ ಮಸಾಲೆ ಫ್ರೈ ಮೀನು ಅಂದರೆ ಈ ಥರ ಇರುತ್ತೆ, ನೋಡ್ಕೊಳ್ಳಿ. ಈ ಥರ ಮಾಡ್ಕೊಳೋದ್ರಿಂದ ಎಣ್ಣೆನೂ ಜಾಸ್ತಿ ಬೇಕಾಗಿಲ್ಲ ನಮಗೆ, ಯಾಕಂದರೆ ಕೆಲವರು ಎಣ್ಣೆ ಜಾಸ್ತಿ ತಿನ್ನಲ್ವಲ್ಲ, ಅವ್ರಿಗೆ ಸರೋಗುತ್ತೆ. ನೋಡಿ, ಎಣ್ಣೆ ಇನ್ನೂ ಒಂಚೂರು ಕಾಣಿಸ್ತಾ ಇಲ್ಲ. ಇವಾಗ ಅದನ್ನು ನಾನು ಸಿಮ್ಮಲ್ಲಿ ಇಟ್ಟಿದ್ದೆ. ಐಯಲ್ಲಿ ಯಾವುದೇ ಕಾರಣಕ್ಕೆ ಇಡೋಕೆ ಹೋಗ್ಬಿಡ್ರಿ. ಸಿಮ್ಮಲ್ಲಿ ಇಟ್ಕೊಂಡು ನೀವೇನೋ ಕೆಲಸ ಮಾಡ್ತಾ ಇರ್ಬೋದು, ಬೇರೆ ಕೆಲಸ ಏನಾದರೂ ಮಾಡ್ತಾಯಿದ್ರೆ. ಆಮೇಲೆ ಒಂದು 2-3 ನಿಮಿಷ ಬಿಟ್ಟು ನೋಡಿ, ಈ ಥರ ಬೆಂದಿರುತ್ತೆ. ಅದನ್ನು ತಿರುವ್ಕೊಂಡು ಮತ್ತೆ ಮುಚ್ಚಳ ಹಾಕ್ಬಿಟ್ಟು ಮತ್ತೆ ಒಂದು 2-3 ನಿಮಿಷ ಬಿಟ್ಬಿಡಿ. ನೋಡಿ, ಒಂದು ಚೂರು ತವಾಗ ಒಂದು ಸ್ವಲ್ಪನೂ ಮಸಾಲೆ ಮೆತ್ತಲಿಲ್ಲ, ಅಂಟ್ಕೊಂಡಿಲ್ಲ. ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಮೀನು. ಈ ಥರ ಮಾಡ್ಕೊಳ್ಳಿ. ಈಗ ನಾನು ಎಲ್ಲ ಉಲ್ಟಾ ಮಾಡಿಕೊಂಡು ಇನ್ನೊಂದು ಚೂರು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಕು. ನಾವು ದೋಸೆಗೆ ಇಡ್ಲಿ ಹಾಕ್ಕೋತಿರಲ್ಲ ಅಷ್ಟೇ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಒಂದು ಚೂರು ಎಣ್ಣೆ ಕಾಣಿಸ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನಾನು ಇದಕ್ಕೆಲ್ಲ ಕಲರ್ ಏನೂ ಹಾಕಲ್ಲ. ನಿಮಗೆ ನೋಡಿದ್ರಲ್ಲ, ನಾನು ನ್ಯಾಚುರಲ್ಗೆ ಮಾಡ್ಕೋತೀನಿ. ಯಾಕಂದರೆ ಕಲರೆಲ್ಲ ಇವಾಗ ಎಲ್ತಿಗೆ ಒಳ್ಳೇದಲ್ಲ ಅಂದ್ಬಿಟ್ಟು ಎಲ್ಲ ಕಡೆನೂ ನ್ಯೂಸ್ಗಳಲ್ಲೆಲ್ಲ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಲರ್ ಅಂತೂ ಬಳಸೋಕೆ ಹೋಗ್ಬೇಡಿ. ಇವಾಗ ಮೀನು ಫ್ರೈಗೆ ನಾನು ಸಲಾಡ್ ರೆಡಿ ಮಾಡ್ಕೋತಾ ಇದ್ದೀನಿ. ಸಲಾಡ್ ಏನಕ್ಕೆ ಅಂದರೆ, ಮೀನು ಬಂದು ಈ ಬೇಸಿಗೆ ಕಾಲಕ್ಕೆ ತುಂಬಾ ಬಾಡಿ ಈಟು ಅಂತಾರೆ ಕೆಲವರು ಹೊಟ್ಟೆ ನೋವು ಬರುತ್ತೆ ಅಂತಾರೆ ತಿಂದರೆ. ಅದಕ್ಕೆ ನೀವು ಇಷ್ಟನ್ನು ಸಲಾಡ್ ಮಾಡ್ಕೊಳ್ಳಿ. ಬೇಕಾದರೆ ಅದಕ್ಕೊಂದು ಸ್ವಲ್ಪ ನಾನು ಮೆಣಸು ಪುಡಿನ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸಲಾಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಸಲಾಡ್ ಮಾಡ್ಕೊಂಡು ತಿಂದರೆ ಯಾವುದೇ ಕಾರಣಕ್ಕೂ ಬಿಸಿಲು ಅಂತ ಈಟ್ ಆಗೋಲ್ಲ. ಮೀನು ತಿಂದರೆ ಮೀನು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಈ ಥರ ವಾರಕ್ಕೊಂದು ಸಲ ಮಾಡ್ಕೊಳ್ಳಿ, ಮಾಡಿ ಮಕ್ಳಿಗೂ ಮಾಡಿಕೊಡಿ. ಮಕ್ಕಳನ್ನು
ಅವ್ರಿಗೂ ಕೊಡಿ. ಮೀನು ತುಂಬಾ ಒಳ್ಳೆಯದು, ತುಂಬ ಬ್ರೈನ್ಗೆಲ್ಲ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಮೀನು ಫ್ರೈ, ತುಂಬ ಚೆನ್ನಾಗಾಗಿದೆ. ಇದು ಬಂದು ದೊಡ್ಡವ್ರ ಮಕ್ಕಳು ತಿಂತಾರೆ, ಯಾಕಂದರೆ ಒಂಚೂರು ಕೌಚಿರಲ್ವಲ್ಲ, ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರು ಕೊಟ್ಟರೆ, ಚಿಕ್ಕ ಮಕ್ಳಿಗಾದರೆ ನೀವು ಬಿಡಿಸ್ಬಿಟ್ಟು ತಿನ್ನಿಸ್ರಿ. ಒಂದು 4 ವರ್ಷ 5 ವರ್ಷ ಮಕ್ಕಳಾದರೆ ಬಿಡಿಸಿ ಮೀನು ತಿನ್ನಿಸ್ರಿ, ತುಂಬಾ ಒಳ್ಳೆಯದು ಬ್ರೈನ್ಗಾಗಲಿ. ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಮೀನು. ನೋಡಿ ಕೇರಳ ಕಡೆ ಮತ್ತು ಮಂಗಳೂರು ಮತ್ತು ಆ ಕಡೆ ಎಲ್ಲನೂ ಮೀನು ಇಲ್ದಿದ್ರೆ ಅವ್ರು ಊಟನೇ ಮಾಡಲ್ಲ. ತುಂಬ ಇಷ್ಟಪಟ್ಟು ಮೀನು ಮಾಡಿಸ್ಕೊಂಡು ತಿಂತಾರೆ, ಯಾಕಂದರೆ ಅವ್ರಿಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮೀನು ಅಂತ ಮಾಡ್ತಾರೆ.